ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಾ ಇರೋಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳ್ತಾ, ಸ್ನೇಹಿತರೆ ಇವತ್ತು ನಾವು ಒಂದು ಆಧಾರ್ ಕಾರ್ಡ್ನ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ ಏನಪ್ಪ ಅಂತಂದರೆ, ತುಂಬ ಜನ ಒಂದು ಲಾಂಗ್ ಆಧಾರ್ ಕಾರ್ಡ್ನ ಇಟ್ಕೊಂಡು ಒಂದು ಓಡಾಡ್ತಾರೆ ಸ್ನೇಹಿತರೆ ಅವರ ಕೆಲಸಗಳಿಗೆ. ಲಾಂಗ್ ಆಧಾರ್ ಕಾರ್ಡ್ ಅಂತಂದರೆ ಸ್ನೇಹಿತರೆ, ಒಂದು ಗೌರ್ಮೆಂಟಿಂದ ನಿಮಗೆ ಪೋಸ್ಟ್ ಆಫೀಸಿಗೆ ಬಂದಿರ್ತಾರೆ ಸ್ನೇಹಿತರೆ, ಪೋಸ್ಟ್ ಮುಖಾಂತರ ಮನೆಗೆ ಬಂದಿರುತ್ತೆ. ಅದಾಗಿರ್ಬೋದು, ಅಥವಾ ನೀವೇ ಒಂದು ಆನ್ಲೈನ್ ಸೆಂಟರಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಆಧಾರ್ ಕಾರ್ಡ್ ಇರ್ಬೋದು ಸ್ನೇಹಿತರೆ. ಅದು ತುಂಬ ಲಾಂಗ್ ಆಗಿರುತ್ತೆ, ಹಾಗೂ ಓಡಾಡೋಕ್ಕೆ ಸ್ವಲ್ಪ ಇಟ್ಕೊಂಡು ಅದನ್ನ ಓಡಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಹಾಗೂ ನೋಡ್ಬೋದು ಸ್ನೇಹಿತರೆ, ನೀವು ಅದನ್ನು ಲ್ಯಾಮಿನೇಟ್ ಮಾಡಿರ್ತೀರ, ಅದು ಅಲ್ಲಲ್ಲೇ ಬಿಟ್ಕೊಂಡು ಕಿತ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಲ್ಯಾಮಿನೇಟ್ ಮಾಡದೇ ಇದ್ದರೆ ಹರಿದು ಹೋಗ್ಬಿಡುತ್ತೆ. ಆಮೇಲೆ ಈಗ ಮಹಿಳೆಯರು ತುಂಬ ಫ್ರೀ ಬಸ್ ಆಗಿರೋದ್ರಿಂದ ಸ್ನೇಹಿತರೆ, ಅವ್ರಿಗೂ ಓಡಾಡೋಕ್ಕೆ ಒಂದು ಆಧಾರ್ ಕಾರ್ಡ್ನ ಇಟ್ಕೊಂಡು ಹೋಗಬೇಕಾಗುತ್ತೆ. ಆಗ ಇಟ್ಕೊಂಡು ಓಡಾಡುವಾಗ ಅದನ್ನ ಒಂದು ಲಾಂಗ್ ಆಧಾರ್ ಕಾರ್ಡ್ನ ಇಟ್ಕೊಂಡು ಓಡಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ಇವತ್ತು ನಾನು ಸ್ನೇಹಿತರೆ ನಿಮಗೆ ಒಂದು ಉಪಾಯವನ್ನು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ ಸ್ನೇಹಿತರೆ. ಇದೇ ರೀತಿಯ ಮುಂದೆ ಉಪಯುಕ್ತ ಮಾಹಿತಿಗಳು ನಿಮಗೆ ದೊರೀತಾ ಇರ್ತವೆ. ಹಾಗೆ ಲೈಕ್ ಮಾಡಿ, ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇವತ್ತು ಏನಪ್ಪ ವಿಷಯ ಅಂತಂದರೆ, ನಾವೊಂದು PVC ಒಂದು ಆಧಾರ್ ಕಾರ್ಡ್ನ ಯಾವ ರೀತಿ ಆರ್ಡರ್ ಮಾಡೋದು ಮನೆಗೆ ಅಂತ ಒಂದು ತೋರಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೀವು ಎಲ್ಲೂ ಹೋಗಬೇಕಾಗಿಲ್ಲ ಸ್ನೇಹಿತರೆ, ನಿಮ್ಮ ಮೊಬೈಲಲ್ಲೇ ನೀವೇ ಒಂದು PVC ಆಧಾರ್ ಕಾರ್ಡ್ನ ಒಂದು ಆರ್ಡರ್ ಮಾಡ್ಬೋದು. ಅದು ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಸ್ನೇಹಿತರೆ. ಅದು ಒಂದು ಚಿಕ್ಕದಾಗಿರುತ್ತೆ, ನೀವು ಒಂದು ಪರ್ಸ್ನಲ್ಲಿ ಇಟ್ಕೊಂಡು ಓಡಾಡ್ಬೋದು, ಅಥವಾ ಮಹಿಳೆಯರು ಒಂದು ಅವರ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡ್ಬೋದು ಸ್ನೇಹಿತರೆ. ಆಮೇಲೆ ನಿಮ್ಗೆ ಅದು ಇಟ್ಕೊಂಡು ಎಲ್ಲಾದರೂ ಹೋಗಲಿಕ್ಕೆ ತುಂಬ ಒಂದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇದರಿಂದ ತುಂಬ ಉಪಯೋಗ ಇದೆ. ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಒಂದು PVC ಆಧಾರ್ ಕಾರ್ಡ್ನ ಒಂದು ಬುಕ್ ಮಾಡೋದು ಅಂತ, ಅಂದರೆ ಆರ್ಡರ್ ಮಾಡೋದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮೊದಲಿಗೆ ನಿಮ್ಮ ಒಂದು ಮೊಬೈಲ್ನ ಗೂಗಲ್ ಕ್ರೋಮನ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಮಾಡಿ ಸ್ನೇಹಿತರೆ, ಮೈ ಆಧಾರ್ ಅಂತ. ನಾನು ಇಲ್ಲಿ ಸರ್ಚ್ ಮಾಡ್ತೇನೆ, ಮೈ ಆಧಾರ್ ಅಂತ. ಸ್ನೇಹಿತರೆ ಇಲ್ಲಿ ತುಂಬ ಒಂದು ವೆಬ್ಸೈಟ್ಗಳು ನಿಮಗೆ ಇಲ್ಲಿ ಕಾಣ್ತಿರ್ತವೆ ಸ್ನೇಹಿತರೆ. ನೀವು ಇಲ್ಲಿ ಕಾಣ್ತಾ ಇದ್ದ ಒಂದು ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ನಿಮಗೊಂದು ಸಾಕಷ್ಟು ಒಂದು ಆಪ್ಷನ್ಗಳು ಇಲ್ಲಿ ಕಾಣ್ತಾ ಹೋಗ್ತವೆ ಸ್ನೇಹಿತರೆ. ಆದರೆ ಸ್ನೇಹಿತರೆ ಇಲ್ಲಿ ಕಾಣ್ತಿರ್ಬೋದು ನಿಮಗೆ, ಇಲ್ಲಿ ನೋಡ್ಬೋದು ಈ ಒಂದು ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೈ ಆಧಾರ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಡೇಟ್ ಆಧಾರ್ ಯುವರ್ ಆಧಾರ್ ಅಂತ ಇದೆ ಸ್ನೇಹಿತರೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ನಂತರ ನೀವು ಇಲ್ಲಿ ಕೆಳಗಡೆ ಕಾಣ್ತಾ ಇರುವಂಥ ಅಪ್ಡೇಟ್ ಹಿಸ್ಟ್ರಿಯನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು, ಒಂದು ವೆಲ್ಕಮ್ ಟು ಮೈ ಆಧಾರ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದು ಆಧಾರ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ, ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಇದನ್ನು ನೀವು ನೋಡ್ಬೋದು. ಇಲ್ಲಿ ನೀವು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಕೋಬೋದು, ಹಾಗೂ ಆಧಾರ್ನ ಡೌನ್ಲೋಡ್ ಮಾಡ್ಕೋಬೋದು. ಒಂದು ಇಮೇಲ್ ಅಥವಾ ಮೊಬೈಲ್ ನಂಬರ್ನ ಒಂದು ವೆರಿಫೈ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನೀವು ಒಂದು ಬ್ಯಾಂಕ್ ಸ್ಟೇಟಸ್ನ ತಿಳ್ಕೊಬೋದು. ನಂತರ ಸ್ನೇಹಿತರೆ, ಇದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ, ಒಂದು ನಿಮಿಷ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಮೇಲ್ಗಡೆ ಲಾಗಿನ್ ಅಂತ ಇದೆ ಇಲ್ಲ ಸ್ನೇಹಿತರೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸ್ನೇಹಿತರೆ ನಿಮಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಎಂಟರ್ ಆಧಾರ್ ನಂಬರ್ ಅಂತ ಇದೆ, ನೆಕ್ಸ್ಟ್ ಎಂಟರ್ ಕ್ಯಾಪ್ಚಾ ಅಂತ ಇದೆ. ಅಂದರೆ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇರೋಂಥ ಕ್ಯಾಪ್ಚಾನ ಸರಿಯಾಗಿ ನೀವು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಲಾಗಿನ್ ವಿತ್ OTP ಅಂತ ಇದೆ. ಇದು ಒಂದು ಬ್ಲೂ ಕಲರ್ಗೆ ಮೇಲ್ಗಡೆ ಎರಡನ್ನು ನೀವು ಎಂಟ್ರಿ ಮಾಡಿದ ತಕ್ಷಣ ಇದೊಂದು ಬ್ಲೂ ಕಲರ್ಗೆ ತಿರುಗುತ್ತೆ ಸ್ನೇಹಿತರೆ. ಅದನ್ನ ಬಟನ್ನ ನೀವು ಕ್ಲಿಕ್ ಮಾಡ್ಕೋಬೇಕು. ಬನ್ನಿ ಹಾಗಾದರೆ ನಾನೀಗ ಎಂಟರ್ ಮಾಡ್ಕೊತೀನಿ. ದಯವಿಟ್ಟು ಆಧಾರ್ ಕಾರ್ಡ್ ನಂಬರ್ನ ಒಂದು ನೀಟಾಗಿ ಎಂಟ್ರಿ ಮಾಡಿ ಸ್ನೇಹಿತರೆ.
ನಾನಿಲ್ಲಿ ಈಗ ಕ್ಯಾಪ್ಚಾನ ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ನೀವು ನೋಡ್ಬೋದು. ಈಗ ನಾನು ಕ್ಯಾಪ್ಚಾನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಈಗ ಲಾಗಿನ್ ವಿತ್ OTP ಅಂತ ಕೊಡ್ತೀನಿ ಸ್ನೇಹಿತರೆ. ಲಾಗಿನ್ ವಿತ್ OTP ಅಂತ ಕೊಟ್ಟ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಆ ಒಂದು ಮೊಬೈಲ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಒಂದು 6 ಅಂಕೆಗಳ ಒಂದು OTP ಇರುತ್ತೆ. ಅದನ್ನು ಕೆಳಗಡೆ ಇಲ್ಲಿ ಎಂಟರ್ OTP ಅಂತ ಇರುತ್ತಲ್ಲ, ಅಲ್ಲಿ ಎಂಟರ್ ಮಾಡಿ ಅದನ್ನ ಒಂದು ಫಿಲ್ ಮಾಡಿ. ನಂತರ ಸ್ನೇಹಿತರೆ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಲಾಗಿನ್ ಅಂತ ಇದೆ. ಲಾಗಿನ್ ಓಕೆ ಕೊಡಿ. ಸ್ನೇಹಿತರೆ ಈಗ ನೀವು ಒಂದು ಈ ಮೈ ಆಧಾರ್ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಿದ್ದಾರೆ ಸ್ನೇಹಿತರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಮ ಒಂದು ಫೋಟೋ ಈ ಒಂದು ಪ್ರೊಫೈಲ್ ಮೇಲೆ ಕಾಣ್ತಾ ಇರುತ್ತೆ, ನೀವು ನೋಡ್ಕೋಬೋದು. ನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ ಬಂದು ಸ್ನೇಹಿತರೆ ಹಾಗೆ ಕೆಳಗಡೆ ಬನ್ನಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರುತ್ತೆ ನೋಡಿ, ಇಲ್ಲಿ ಮೇಲೆ ಇದೆ ಸ್ನೇಹಿತರೆ. ಮೊದಲನೇ ಒಂದು ಸಾಲಿನಲ್ಲೇ ಇರುತ್ತೆ, ನೋಡ್ಕೋಬೋದು ನೀವು. ಇಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ, ಆರ್ಡರ್ PVC ಕಾರ್ಡ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ನೆಕ್ಸ್ಟ್ ಅನ್ನೋ ಬಟನ್ ಕಾಣ್ತಾ ಇದೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು. ನಿಮಗೆ ತೋರಿಸ್ತೇನೆ ನೋಡಿ, ನೆಕ್ಸ್ಟ್ ಅನ್ನೋ ಬಟನ್ ಕಾಣ್ತಾ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ಈಗ ಇಲ್ಲಿ ಒಂದು ಬಟನ್ ಕಾಣ್ತಾ ಇದೆ ನೋಡಿ, ಚೆಕ್ ಬಟನ್ನು, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಒಂದು ಮೇಕ್ ಪೇಮೆಂಟ್ ಅನ್ನೋ ಒಂದು ಆಪ್ಷನ್ನು ಬ್ಲಿಂಕ್ ಆಗುತ್ತೆ, ಇಲ್ಲಿ ಕಾಣ್ಬೋದು ನೀವು. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಒಂದು ರೀಡೈರೆಕ್ಟ್ ಆಗುತ್ತೆ ಸ್ನೇಹಿತರೆ ಪೇಮೆಂಟ್ ಆಪ್ಷನ್ಗೆ, ನೀವಿಲ್ಲಿ ನೋಡ್ಬೋದು. ಸೊ ಸ್ನೇಹಿತರೆ ಈಗ ನಾವು ಪೇಮೆಂಟ್ ಆಪ್ಷನ್ಗೆ ಪೇಮೆಂಟ್ ಮಾಡಲಿಕ್ಕೆ ರೀಡೈರೆಕ್ಟ್ ಆಗಿದೆ. ಸ್ನೇಹಿತರೆ ಇಲ್ಲಿ ಏನಪ್ಪ ಅಂತಂದರೆ ನೀವು ಒಂದು 50 ರೂಪಾಯಿಯ ಒಂದು ಫೀಯನ್ನು ನೀವು ಇಲ್ಲಿ ತುಂಬಬೇಕಾಗುತ್ತೆ. ಇದು ಏನು ದೊಡ್ಡದಲ್ಲ ಸ್ನೇಹಿತರೆ, ಯಾಕಂದರೆ ನೀವು ಒಂದು ಆಧಾರ್ ಕಾರ್ಡ್ನ ಕಟ್ ಮಾಡಿ ಅಥವಾ ಅದನ್ನೇ ಮಿನಿಮೈಸ್ ಮಾಡಿಸಿ ಒಂದು ಲ್ಯಾಮಿನೇಟ್ ಮಾಡಿಸ್ತೀರಾ, ಅದಕ್ಕೆ ಸುಮಾರು ಒಂದು 30-40 ರೂಪಾಯಿಗಳ ಒಂದು ದುಡ್ಡನ್ನು ಖರ್ಚು ಮಾಡ್ತೀರಾ ಸ್ನೇಹಿತರೆ. ಹಾಗೂ ಅದು ಬಾಳಿಕೆ ಬರಲ್ಲ, ಒಂದು 2 ಮಂತ್ಸ್ 3 ಮಂತ್ಸ್ಗೆ ಅದು ಬಿಚ್ಕೊಳ್ಳುತ್ತೆ ಅಥವಾ ಹರಿದು ಹೋಗುತ್ತೆ ಸ್ನೇಹಿತರೆ. ಆದರೆ ಹಾಗಾಗೋದಿಲ್ಲ ಸ್ನೇಹಿತರೆ. ಒಂದು PVC ಕಾರ್ಡ್ ಆಗಿರೋದ್ರಿಂದ ಇದು ನೀವು ನೀರಲ್ಲಿ ಒದ್ದೆ ಆದರೂ ಏನಾಗೋದಿಲ್ಲ ಸ್ನೇಹಿತರೆ, ಅಥವಾ ಮಳೆಯಲ್ಲಿ ನೆನ್ಕೊಂಡ್ಬಂದಾಗೂ ಏನೂ ಆಗೋದಿಲ್ಲ. ಇದು ಒಂದು PVC ಕಾರ್ಡ್ ಆಗಿರೋದ್ರಿಂದ ಒಂದು ಬಾಳಿಕೆ ಬರುತ್ತೆ ಸ್ನೇಹಿತರೆ ಅಂತ ಹೇಳ್ಬೋದು. ದಯವಿಟ್ಟು ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ, ಆರ್ಡರ್ ಕೊಡಿ. ಈಗ ನಾವು ಇದನ್ನು ಒಂದು ಪೇಮೆಂಟ್ ಮಾಡೋಣ. ಓಕೆ ಸ್ನೇಹಿತರೆ, ಈಗ ನಾನು ಪೇಮೆಂಟ್ ಮಾಡ್ತೀನಿ. ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು, ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಒಂದು ತುಂಬ ಆಪ್ಷನ್ಗಳು ಕಾಣ್ತಾ ಇದೆ ಸ್ನೇಹಿತರೆ. ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೀನಿ. ನೀವು ಇಲ್ಲಿ ಫೋನ್ಪೇ ಅಥವಾ ಭೀಮಾ UPI ಮೂಲಕ ಇಲ್ಲಿ ಪೇ ಮಾಡ್ಬೋದು. ನಿಮ್ಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಫೋನ್ಪೇ ಅಥವಾ ಭೀಮಾ UPI ಮೂಲಕ. ನಂತರ ನೀವಿಲ್ಲಿ ಒಂದು UPI ಆಪ್ಷನ್ಗಳಿದೆ ಸ್ನೇಹಿತರೆ, ಇಲ್ಲಿ ನೀವು ಕಾಣಿಸ್ತೀನಿ ನಿಮಗೆ, ಇಲ್ಲಿ ನೀವು ನೋಡ್ಬೋದು. ಇಲ್ಲಿ UPI ಆಪ್ಷನ್ಗಳು ಸ್ನೇಹಿತರೆ, ಅಂದರೆ ಗೂಗಲ್ ಪೇ, ಫೋನ್ಪೇ ಅಥವಾ ಇನ್ನೊಂದು ಭೀಮಾ UPI ಮೂಲಕ ನೀವು ಪೇ ಮಾಡ್ಕೋಬೋದು. ಅಥವಾ ಒಂದು ಫೋನ್ಪೇ ವ್ಯಾಲೆಟ್ ಅಥವಾ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ವ್ಯಾಲೆಟ್ಗಳ ಮೂಲಕನೂ ನೀವು ಇಲ್ಲಿ ಪೇ ಮಾಡ್ಬೋದು. ಅಥವಾ ನೆಟ್ ಬ್ಯಾಂಕಿಂಗ್ ಅಂದರೆ ಒಂದು SBI ನೆಟ್ ಬ್ಯಾಂಕಿಂಗ್ ಅಥವಾ HDFC ಅಥವಾ ICICI ಈ ಮೂಲಕನೂ ನೀವು ಇಲ್ಲಿ ಪೇಮೆಂಟ್ ಮಾಡ್ಬೋದು. ಅಥವಾ ನಿಮ್ಮದು ಯಾವುದಾದ್ರೂ ಬ್ಯಾಂಕಿನದ ಒಂದು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ನೀವು ಇಲ್ಲಿ ಪೇ ಮಾಡ್ಬೋದು ಸ್ನೇಹಿತರೆ. ನಾನೀಗ ಇಲ್ಲಿ ಒಂದು UPI ಮೂಲಕ ಒಂದು ಪೇಮೆಂಟ್ ಮಾಡೋದನ್ನು ಆಪ್ಷನ್ನ ಆಯ್ಕೆ ಮಾಡ್ಕೋತೀನಿ, ಇಲ್ಲಿ ನೀವು ನೋಡ್ಬೋದು. ನಂತರ ಸ್ನೇಹಿತರೆ ಒಂದು UPI ಆಪ್ಷನ್ನ ನಾವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ತುಂಬ ಆಪ್ಷನ್ಗಳು ನಮಗೆ ಕಾಣಿಸ್ತಾ ಹೋಗ್ತವೆ. ಒಂದು ವಾಟ್ಸಪ್ ಪೇ, ಅಮೆಝಾನ್ ಪೇ, ಪೇಟಿಎಮ್ಮು, ಆಮೇಲೆ ಭೀಮಾ UPI, ಫೋನ್ಪೇ, ಗೂಗಲ್ ಪೇ ತುಂಬ ಇದ್ದಾವೆ ಸ್ನೇಹಿತರೆ. ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನಾನಿಲ್ಲಿ ಫೋನ್ಪೇನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ನೇಹಿತರೆ ನೀವಿಲ್ಲಿ ನೋಡ್ಬೋದು, ಒಂದು UPI ID ಅಂತ ಎಂಟ್ರಿ ಮಾಡಿ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ನಿಮ್ಗೆ ಇಲ್ಲಿ ಕಾಣಿಸ್ಬಿಡ್ತೀನಿ,
ಇಲ್ಲಿರ್ಬೋದು. ಸ್ನೇಹಿತರೆ, ಇದು ಏನಿಲ್ಲಪ್ಪ, ನಿಮ್ಮ ಒಂದು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಪ್ರೊಫೈಲ್ಗೆ ಹೋಗಿ ಆ ಪ್ರೊಫೈಲಲ್ಲಿ ನಿಮ್ಮ ಒಂದು UPI ID ಅಂತ ಇರುತ್ತೆ ಸ್ನೇಹಿತರೆ, ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿತ್ತೆ. ಎಂಟ್ರಿ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇರುವಂಥ ಒಂದು ವೆರಿಫೈ ಬಟನ್ ನಿಮಗೆ ಬ್ಲಿಂಕ್ ಆಗುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಳ್ಳೋ ಮೂಲಕ ಡೈರೆಕ್ಟಾಗಿ ನಿಮ್ಮ ಒಂದು ಫೋನ್ಪೇ ಆ್ಯಪ್ಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಒಂದು ₹50 ನೀವು ಪೇಮೆಂಟ್ನ ಮಾಡಿ ಅಂತ. ಅದನ್ನ ಪೇ ಕೊಡೋ ಮೂಲಕ ನಿಮ್ಮ ಒಂದು UPI ಪಿನ್ನ ಎಂಟರ್ ಮಾಡಿ ಪೇ ಮಾಡಿದರೆ ನಿಮ್ಮ ಒಂದು ಆರ್ಡರ್ ಪ್ಲೇಸ್ ಆಗುತ್ತೆ ಸ್ನೇಹಿತರೆ. ಸುಮಾರು ಒಂದು 4-5 ದಿನಗಳ ಒಂದು ಕಾಲಾವಕಾಶದಲ್ಲಿ ನಿಮಗೆ ಒಂದು ಮನೆಗೆ PVC ಕಾರ್ಡ್ ಬರುತ್ತೆ ಸ್ನೇಹಿತರೆ. ದಯವಿಟ್ಟು ಈ ಒಂದು ಟ್ರಿಕ್ನ ಯೂಸ್ ಮಾಡಿಕೊಂಡು ನೀವು PVC ಕಾರ್ಡ್ನ ನಿಮ್ಮ ಮನೆಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ಸ್ನೇಹಿತರೆ. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಕ್ಯಾರಿ ಮಾಡಲಿಕ್ಕೆ. ಆಮೇಲೆ ಇದು ಎಲ್ಲಿ ಮಡಚಿ ಹೋಗೋದಿಲ್ಲ, ಹರಿದು ಹೋಗೋದಿಲ್ಲ. ಇದನ್ನ ಒಂದು ಬಳಸ್ಕೊಳ್ಳಿ ಸ್ನೇಹಿತರೆ, ತುಂಬ ಯೂಸ್ ಆಗುತ್ತೆ ನಿಮಗೆ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮ್ಮ ಭೇಟಿ ಆಗ್ತೇನೆ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.